ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಆರಂಭ ಆಗಿದೆ. ಬೆಂಗಳೂರು ಮದುವಣಗಿತ್ತಿಯಂತೆ ರೆಡಿ ಆಗ್ತಾ ಇದೆ. ಇದರ ನಡುವೆ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಹೌದು, ನ್ಯೂ ಇಯರ್ ಹೊಸ್ತಿಲಲ್ಲಿಯೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲ. ತಿನ್ನುವ ಬ್ರೆಡ್ನಲ್ಲೂ ಕೂಡ ಮಾದಕ ವಸ್ತು ಕೊಕೇನ್ ಪೆಡ್ಲಿಂಗ್. ಸಿಸಿಬಿಯಿಂದ ನೈಜೀರಿಯನ್ ಮೂಲದ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ನೈಜೀರಿಯಾ ಮೂಲದ ಎಸ್ತಾರ್ ಬಂಧಿತ ಪೆಡ್ಲರ್ ಅನ್ನೋದು ಗೊತ್ತಾಗ್ತಿದೆ. ಬ್ರೆಡ್ನ ಒಳಭಾಗದಲ್ಲಿ ಕಟ್ ಮಾಡಿ ಕೊಕೇನನ್ನ ಇಟ್ಟು ಡ್ರಗ್ಸ್ ಅನ್ನ ಸಾಗಾಟ ಮಾಡ್ತಿದ್ಲು. 65 ಲಕ್ಷ ಮೌಲ್ಯದ 120 ಗ್ರಾಂ ಕೊಕೇನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. NDPS ಆಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಸಿಸಿಬಿಯಿಂದ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ನ್ಯೂ ಇಯರ್ಗೆ ಎಲ್ಲೆಲ್ಲಿಗೆ ಸಾಗಾಟ ಮಾಡೋದಕ್ಕೆ ಪ್ಲಾನ್ ಆಗಿತ್ತು, ಎಲ್ಲದರ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಕೆನೆ ನೈಜೀರಿಯಾ ಮೂಲದ ಮಹಿಳೆ. 1.20 crores 121 grams ಕೊಕೇನ್. ಇದು ಒಬ್ಬ ಫಾರಿನ್ ನ್ಯಾಷನಲ್ ಲೇಡಿ ಇದ್ದಾರೆ, ಅವಳ ಕಡೆಯಿಂದ ರಿಕವರಿ ಆಗಿದೆ. ಈ ಪರ್ಟಿಕ್ಯುಲರ್ ಲೇಡಿ ಅವರು 2024 ಡೆಲ್ಲಿ ಲ್ಯಾಂಡ್ ಆಗಿದ್ದರು ಸ್ಟೂಡೆಂಟ್ ವೀಸಾದಲ್ಲಿ. ಮತ್ತು ಕಾಯಮಾಗಿ ಅವರು ಮುಂಬೈಯಲ್ಲಿ ವಾಸ ಮಾಡ್ತಿದ್ರು. ನಮ್ಮ CCB ವಿಂಗ್ ಅವರು ಮಾಹಿತಿ ಪಡೆದು ಮುಂಬೈಯಿಂದ ಟ್ರೇಸ್ ಮಾಡಿ ಈ ಪರ್ಟಿಕ್ಯುಲರ್ ಲೇಡಿ ಅವರು ಮುಂಬೈಯಿಂದ ಡೆಲ್ಲಿ ಹೋಗಿ ಡೆಲ್ಲಿಯಿಂದ ಇದು ಕನ್ಸೈನ್ಮೆಂಟ್ ತೊಗೊಂಡು ಬರ್ತಿದ್ರು. ವರ್ತೂರ್ ಪೊಲೀಸ್ ಸ್ಟೇಷನ್ ಅವರು ಲಿಮಿಟ್ಸಲ್ಲಿ CCB ಅವರವ್ರಿಗೆ ಹಿಡಿದು ಕೇಸ್ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 1.20 crores ಇದೆ. ಕೊಕೇನ್ ಇದು ತುಂಬ ಒಳ್ಳೆ ಕ್ವಾಲಿಟಿ ಇದೆ ಅಂತ ನಮ್ಮ FSL ರಿಪೋರ್ಟ್ ಪ್ರಕಾರ ಬಂದಿದೆ. ಡ್ರಗ್ಸ್ದು ಇನ್ನೊಂದು ಕೇಸ್ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿದೆ. ಇದರಲ್ಲಿ 247 grams ಹೈಡ್ರೋ ಗಾಂಜಾ ಮತ್ತು 19 grams MDMA, ಟೋಟಲ್ 26.90 lakhs. ಸೊ ಒಂದು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ನಾರ್ತ್ ಡಿವಿಷನ್ದು ಮತ್ತು CCBದು ಎಲ್ಲ ಸೇರಿ ಡ್ರಗ್ಸ್ದು ಟೋಟಲ್ 1,46,90,000 ವ್ಯಾಲ್ಯೂದು ಟೋಟಲ್ ಸೀಸ್ ಆಗಿದೆ. ಇದರಲ್ಲಿ ಒಬ್ಬ ಫಾರಿನ್ ಲೇಡಿ ಮತ್ತು ಇಬ್ಬರು ಕೇರಳ ಮೂಲದ ಇಬ್ಬರು ಆರೋಪಿ ಹೈಡ್ರೋ ಗಾಂಜಾ ಮತ್ತು MDMA ಜೊತೆಗೆ ಜಾಲಹಳ್ಳಿ ಪೊಲೀಸ್ ಅವರು ಅರೆಸ್ಟ್ ಮಾಡಿದರು. ಅಲ್ಲ, ಅದೇ ನಾನು ಹೇಳಿದ್ರಲ್ಲ, ಇದು ಮುಂಬೈಯಲ್ಲಿ ವಾಸ ಮಾಡ್ತಿದ್ರು, ಡೆಲ್ಲಿಯಿಂದ ತೊಗೊಂಡು ಬರ್ತಿದ್ರು. ನಮ್ಮವರು ಒಳ್ಳೆ ಕೆಲಸ ಮಾಡಿ ಟ್ರ್ಯಾಕ್ ಮಾಡಿದ್ದಾರೆ. ಅವರು ಟ್ರ್ಯಾಕ್ ಮಾಡಿ ಬಸ್ಸಲ್ಲಿ ಹಿಡಿದಿರೋ. ನೈಜೀರಿಯಾ ಮೂಲದ ಮಹಿಳೆ 65 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು. ಹೇಳಿ ಕೇಳಿ ಈ ರೀತಿಯ ಬೇಟೆಯನ್ನ ಆಗಾಗ ಸಿಸಿಬಿ ಪೊಲೀಸರು ಆಡ್ತಾ ಇರ್ತಾರೆ. ಅದರಲ್ಲೂ ಕೂಡ ನ್ಯೂ ಇಯರ್ ಹತ್ರ ಇರೋದ್ರಿಂದ ಈ ಒಂದಿಷ್ಟು ಪಾರ್ಟಿಗಳಲ್ಲಿ ಗಾಂಜಾ ಮತ್ತು ಈ ರೀತಿಯ ಡ್ರಗ್ಸ್ಗಳ ಘಾಟು ಜೋರಾಗಿರುತ್ತೆ. ಇದನ್ನು ಮನಗಂಡಿರುವಂತಹ ಸಿಸಿಬಿ ಪೊಲೀಸರು ಈಗ ಹೈ ಅಲರ್ಟ್ ಆಗಿದ್ದಾರೆ. ಈ ರೀತಿಯ ಬೇಟೆಗಳನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಮಾಡಲಿಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಯಾರೀಕೆ, ಹೇಗೆ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ಲು, ಸಿಸಿಬಿ ಪೊಲೀಸರು ಈಕೆಯನ್ನ ಬಲೆ ಹಾಕಿ ಹಿಡಿದಿದ್ದು ಹೇಗೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಪ್ರೇಮ್, ಈಗ ಬೆಂಗಳೂರಿನಲ್ಲಿ ಡ್ರಗ್ಸ್ ವಿರುದ್ಧ ಪೊಲೀಸರು ದೊಡ್ಡ ಮಟ್ಟದ ವಾರನ ಮಾಡ್ತಾ ಇದ್ರು ಕೂಡ ಕಳ್ಳ ಮಾರ್ಗವನ್ನ ಹುಡ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಎಸ್ತಾರ್ ಅನ್ನುವಂತಹ ನೈಜೀರಿಯಾ ಮೂಲದ ಮಹಿಳೆ. ಈಕೆಯ ಐಡಿಯಾ, ಖತರ್ನಾಕ್ ಐಡಿಯಾ ಯಾವ ರೀತಿ ಇದೆ ಅಂದ್ರೆ, ಡ್ರಗ್ಸ್ ಅನ್ನ, ಮಾದಕ ವಸ್ತುವನ್ನ ಬ್ರೆಡ್ ನ ಒಳಭಾಗದಲ್ಲಿ ಇಟ್ಕೊಂಡು, ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಬ್ರೆಡ್ ನ ಪ್ಯಾಕೆಟ್ ಇದೆ, ಆ ಪ್ಯಾಕೆಟ್ ನ ಒಳಭಾಗದಲ್ಲಿ ಕೊಕೈನ್ ಅನ್ನ ಹಾಕಿ ಅದನ್ನ ಸಾಗಿಸುವಂತದ್ದು. ಅದ್ರಲ್ಲೂ ಕೂಡ ನೋಡಿ, ಖಾಸಗಿ ಬಸ್ ನಲ್ಲಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕುಲ್ಲವಾಗಿ ಡ್ರಗ್ಸ್ ಜಾಲ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಮುಂಬೈನಿಂದ ನೇರವಾಗಿ ಬೆಂಗಳೂರಿಗೆ ಖಾಸಗಿ ಬಸ್ನ ಮೂಲಕ ಸಾಗಿಸ್ತಾ ಇದ್ದಾರೆ. ಸೊ ಸಿಸಿಬಿಯ ಬಲೆಗೆ ಬಿದ್ದಿದ್ದಾಳೆ. ಎಸ್ಪೆಷಲಿ ಹೊಸ ವರ್ಷದ ಹೊಸ್ತಿಲಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪಾರ್ಟಿಗಳು ನಡೆಯುತ್ತೆ, ಪಬ್ಗೆ ಕೂಡ ಸಪ್ಲೈ ಆಗುವಂತಹ ಚಾನ್ಸಸ್ ಇರುತ್ತೆ. ಪಾರ್ಟಿ ಹಾಟ್ಸ್ಪಾಟ್ ನಲ್ಲಿ ಡ್ರಗ್ಸ್ಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇರೋದ್ರಿಂದ ಅಲ್ಲಿ ಸಪ್ಲೈ ಆಗ್ತಾ ಇದೆ. ಸೊ ಹಾಗಾಗಿ ಪೊಲೀಸರು ಕಣ್ಗಾವಲಾಗಿ ಈಗ ಅದನ್ನ ವಶಪಡಿಸಿಕೊಂಡಿದ್ದಾರೆ. ಬರೋಬ್ಬರಿ 120 ಗ್ರಾಂ ಕೊಕೈನ್ ಅನ್ನ ವಶಪಡಿಸಿಕೊಂಡಿದ್ದಾರೆ. 65 ಲಕ್ಷ ಮೌಲ್ಯದ ಕೊಕೈನ್ ಅನ್ನ ಮಹಿಳೆ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಇನ್ನಷ್ಟು ಈ ವ್ಯವಸ್ಥಿತ ಜಾಲ ಯಾವ ರೀತಿ ಇರುತ್ತೆ, ಯಾಕಂದ್ರೆ ಕಾಲೇಜುಗಳು ಕೂಡ ಹಾಟ್ಸ್ಪಾಟ್ಗಳಾಗಿ ಬದಲಾಗ್ತಾ ಇದೆ ಈಗ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಎಲ್ಲವನ್ನ ಕೂಡ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿ ಈ ಜಾಲ ಹಬ್ಕೊಂಡಿತ್ತು, ಎಷ್ಟು ವರ್ಷದಿಂದ ಈ ರೀತಿ ನಡೀತಾ ಇತ್ತು, ಇನ್ನೊಂದು ರೀತಿಯಲ್ಲಿ ಬಸ್ನಲ್ಲಿ ಇವರು ಸಾಗಾಟ ಮಾಡ್ತಾ ಇದ್ದಾರೆ ಅಂದ್ರೆ ಕಾನೂನಿನ ಭಯವೇ ಇಲ್ದಾಗ ಹೋಗ್ತಾ ಇವ್ರಿಗೆ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಸೊ ಹಾಗಾಗಿ ಈಗ ಸಿಸಿಬಿ
ಪೊಲೀಸರು ಎಲ್ಲಾ ಕಡೆ ಯಾವ ರೀತಿ ಈ ಜಾಲ ನಡೀತಾ ಇದೆ ಏನು ಅನ್ನುವಂಥದ್ರ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರೇಮ್. ಓಕೆ ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.